ಬೆಂಗಳೂರಿನ ಕುಂದಲಹಳ್ಳಿಯ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ 7 ಹಿಲ್ಸ್ ಬಾಯ್ಸ್ ಪಿಜಿಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತಾ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಪಿಜಿಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಅರವಿಂದ್ ಅನ್ನುವಂತ ವ್ಯಕ್ತಿ ಸುಟ್ಟು ಕರಕಲಾಗಿ ಸ್ಥಳದಲ್ಲೇ ಮೃತಪಡ್ತಾನೆ ಅಂತ ಹೇಳ್ಬೋದು. ನಾನೀಗ ಸದ್ಯ ಘಟನಾ ಸ್ಥಳದಲ್ಲಿ ಇದೀನಿ, ಅದನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೀನಿ. ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಡಿಗೆ ಕೋಣೆ ಏನಿರುತ್ತೆ, ಅಡಿಗೆ ಕೋಣೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಆ ಒಂದು ಸ್ಥಳಕ್ಕೆ ಅರವಿಂದ್ ಅನ್ನುವಂಥ ಯುವಕ ಬರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಆತ ಬಂದಿರುವಂತಹ ಒಂದು ಸ್ಥಳದಲ್ಲೇ ಬಂದಂತ ಸಮಯದಲ್ಲೇ ಸಿಲಿಂಡರ್ ಸ್ಫೋಟಗೊಂಡು, ಅಂದ್ರೆ ಅಡಿಗೆ ಕೋಣೆಯಲ್ಲಿ ಸುಮಾರು 3 ಸಿಲಿಂಡರ್ಗಳಿರ್ತವೆ. ಅದರಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಸಂಪೂರ್ಣ ಒಂದು ಅಡಿಗೆ ಕೋಣೆ ಬ್ಲಾಸ್ಟ್ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅರವಿಂದ್ ಅನ್ನುವಂತಹ ಯುವಕ ಸುಟ್ಟು ಕರಕಲಾಗಿರ್ತಾನೆ ಅಂತಾನೆ ಹೇಳ್ಬೋದು. ವೆಂಕಟೇಶ್ ಹಾಗೂ ವಿಶಾಲ್ ಹಾಗೂ ಇನ್ನೋರ್ವ ಯುವಕ, ಅನ್ಯ ರಾಜ್ಯದ ಯುವಕರು ಈ ಪಿಜಿಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಮತ್ತೆ ಈ ಪಿಜಿಯಲ್ಲಿರುವಂತಹ ಎಲ್ಲರನ್ನ ಯುವಕರನ್ನು ಕೂಡ ಈಗಾಗಲೇ ಎಲ್ಲ ಹೊರಗಡೆ ಕಳಿಸಿ ಅವರಿಗೆ ಬೇರೆ ವ್ಯವಸ್ಥೆಯನ್ನ ಈಗಾಗಲೇ ಪಿಜಿಯ ಮಾಲೀಕರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಘಟನಾ ಸ್ಥಳಕ್ಕೆ HAL ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲ ಒಂದು ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಿಜಿಯಲ್ಲಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನುವಂಥದ್ದು, ಮತ್ತೆ ಮೃತಪಟ್ಟ ವ್ಯಕ್ತಿಯ ವಿಚಾರವನ್ನಾಗಿರ್ಬೋದು, ಅವರ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ಪಿಜಿಯಲ್ಲಿರುವಂತಹ ವೆಂಕಟೇಶ್ ಹಾಗೂ ಇನ್ನೂ ಇಬ್ಬರು ವಿಶಾಲ್ ಎನ್ನುವಂಥವ್ರು ಸೇರಿ 3 ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೂ ವೆಂಕಟೇಶ್ ಎಂಬುವರು ಅರ್ಧದಷ್ಟು ಈಗಾಗಲೇ ಸುಟ್ಟು ಕರಕಲಾಗಿ ಒಂದು ವಿಪರೀತ ಸಾವು ಬದುಕಿನ ಮಧ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಉಳಿದಿರುವವರು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಅನ್ನುವಂಥ ವ್ಯಕ್ತಿ ಸ್ಥಳದಲ್ಲೇ ಬೆಂಕಿಯ ಕೆನ್ನಾಲಿಗೆ ಸಿಕ್ಕಿ ಸಿಲಿಂಡರ್ ಸ್ಫೋಟದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನನ್ನು ಕೂಡ ಆಸ್ಪತ್ರೆಗೆ ರವಾನಿಸುವಂತ ಕೆಲಸವನ್ನ, ಮೃತದೇಹವನ್ನು ರವಾನಿಸುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಕುಂದಲಹಳ್ಳಿಯ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ 7 ಹಿಲ್ಸ್ ಬಾಯ್ಸ್ ಪಿಜಿಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತಾ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಪಿಜಿಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಅರವಿಂದ್ ಅನ್ನುವಂಥ ವ್ಯಕ್ತಿ ಸುಟ್ಟು ಕರಕಲಾಗಿ ಸ್ಥಳದಲ್ಲೇ ಮೃತಪಡ್ತಾನೆ ಅಂತ ಹೇಳ್ಬೋದು. ನಾನೀಗ ಸದ್ಯ ಘಟನಾ ಸ್ಥಳದಲ್ಲಿ ಇದೀನಿ, ಅದನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೀನಿ. ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಡಿಗೆ ಕೋಣೆ ಏನಿರುತ್ತೆ, ಅಡಿಗೆ ಕೋಣೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಆ ಒಂದು ಸ್ಥಳಕ್ಕೆ ಅರವಿಂದ್ ಅನ್ನುವಂಥ ಯುವಕ ಬರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಆತ ಬಂದಿರುವಂತಹ ಒಂದು ಸ್ಥಳದಲ್ಲೇ ಬಂದಂತ ಸಮಯದಲ್ಲೇ ಸಿಲಿಂಡರ್ ಸ್ಫೋಟಗೊಂಡು, ಅಂದ್ರೆ ಅಡಿಗೆ ಕೋಣೆಯಲ್ಲಿ ಸುಮಾರು 3 ಸಿಲಿಂಡರ್ಗಳಿರ್ತವೆ. ಅದರಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಸಂಪೂರ್ಣ ಒಂದು ಅಡಿಗೆ ಕೋಣೆ ಬ್ಲಾಸ್ಟ್ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅರವಿಂದ್ ಅನ್ನುವಂತಹ ಯುವಕ ಸುಟ್ಟು ಕರಕಲಾಗಿರ್ತಾನೆ ಅಂತಾನೆ ಹೇಳ್ಬೋದು. ವೆಂಕಟೇಶ್ ಹಾಗೂ ವಿಶಾಲ್ ಹಾಗೂ ಇನ್ನೋರ್ವ ಯುವಕ, ಅನ್ಯ ರಾಜ್ಯದ ಯುವಕರು ಈ ಪಿಜಿಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಮತ್ತೆ ಈ ಪಿಜಿಯಲ್ಲಿರುವಂತಹ ಎಲ್ಲರನ್ನ ಯುವಕರನ್ನು ಕೂಡ ಈಗಾಗಲೇ ಎಲ್ಲ ಹೊರಗಡೆ ಕಳಿಸಿ ಅವರಿಗೆ ಬೇರೆ ವ್ಯವಸ್ಥೆಯನ್ನ ಈಗಾಗಲೇ ಪಿಜಿಯ ಮಾಲೀಕರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಘಟನಾ ಸ್ಥಳಕ್ಕೆ HAL ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲ ಒಂದು ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಿಜಿಯಲ್ಲಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನುವಂಥದ್ದು, ಮತ್ತೆ ಮೃತಪಟ್ಟ ವ್ಯಕ್ತಿಯ ವಿಚಾರವನ್ನಾಗಿರ್ಬೋದು, ಅವರ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ಪಿಜಿಯಲ್ಲಿರುವಂತಹ ವೆಂಕಟೇಶ್ ಹಾಗೂ ಇನ್ನೂ ಇಬ್ಬರು ವಿಶಾಲ್ ಎನ್ನುವಂಥವ್ರು ಸೇರಿ 3 ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೂ ವೆಂಕಟೇಶ್ ಎಂಬುವರು ಅರ್ಧದಷ್ಟು ಈಗಾಗಲೇ ಸುಟ್ಟು ಕರಕಲಾಗಿ ಒಂದು ವಿಪರೀತ ಸಾವು ಬದುಕಿನ ಮಧ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಉಳಿದಿರುವವರು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅನ್ನುವಂಥ ವ್ಯಕ್ತಿ ಸ್ಥಳದಲ್ಲೇ ಬೆಂಕಿಯ ಕೆನ್ನಾಲಿಗೆ ಸಿಕ್ಕಿ ಸಿಲಿಂಡರ್ ಸ್ಫೋಟದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನನ್ನು ಕೂಡ ಆಸ್ಪತ್ರೆಗೆ ರವಾನಿಸುವಂತ ಕೆಲಸವನ್ನ, ಮೃತದೇಹವನ್ನು ರವಾನಿಸುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಕುಂದಲಹಳ್ಳಿಯ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ 7 ಹಿಲ್ಸ್ ಬಾಯ್ಸ್ ಪಿಜಿಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತಾ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಪಿಜಿಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಅರವಿಂದ್ ಅನ್ನುವಂಥ ವ್ಯಕ್ತಿ ಸುಟ್ಟು ಕರಕಲಾಗಿ ಸ್ಥಳದಲ್ಲೇ ಮೃತಪಡ್ತಾನೆ ಅಂತ ಹೇಳ್ಬೋದು. ನಾನೀಗ ಸದ್ಯ ಘಟನಾ ಸ್ಥಳದಲ್ಲಿ ಇದೀನಿ, ಅದನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೀನಿ. ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಡಿಗೆ ಕೋಣೆ ಏನಿರುತ್ತೆ, ಅಡಿಗೆ ಕೋಣೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಆ ಒಂದು ಸ್ಥಳಕ್ಕೆ ಅರವಿಂದ್ ಅನ್ನುವಂಥ ಯುವಕ ಬರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಆತ ಬಂದಿರುವಂತಹ ಒಂದು ಸ್ಥಳದಲ್ಲೇ ಬಂದಂತ ಸಮಯದಲ್ಲೇ ಸಿಲಿಂಡರ್ ಸ್ಫೋಟಗೊಂಡು, ಅಂದ್ರೆ ಅಡಿಗೆ ಕೋಣೆಯಲ್ಲಿ ಸುಮಾರು 3 ಸಿಲಿಂಡರ್ಗಳಿರ್ತವೆ. ಅದರಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಸಂಪೂರ್ಣ ಒಂದು ಅಡಿಗೆ ಕೋಣೆ ಬ್ಲಾಸ್ಟ್ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅರವಿಂದ್ ಅನ್ನುವಂತಹ ಯುವಕ ಸುಟ್ಟು ಕರಕಲಾಗಿರ್ತಾನೆ ಅಂತಾನೆ ಹೇಳ್ಬೋದು. ವೆಂಕಟೇಶ್ ಹಾಗೂ ವಿಶಾಲ್ ಹಾಗೂ ಇನ್ನೋರ್ವ ಯುವಕ, ಅನ್ಯ ರಾಜ್ಯದ ಯುವಕರು ಈ ಪಿಜಿಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಮತ್ತೆ ಈ ಪಿಜಿಯಲ್ಲಿರುವಂತಹ ಎಲ್ಲರನ್ನ ಯುವಕರನ್ನು ಕೂಡ ಈಗಾಗಲೇ ಎಲ್ಲ ಹೊರಗಡೆ ಕಳಿಸಿ ಅವರಿಗೆ ಬೇರೆ
ವ್ಯವಸ್ಥೆಯನ್ನ ಈಗಾಗಲೇ ಪಿಜಿಯ ಮಾಲೀಕರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಘಟನಾ ಸ್ಥಳಕ್ಕೆ HAL ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲ ಒಂದು ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಿಜಿಯಲ್ಲಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನುವಂಥದ್ದು ಮತ್ತೆ ಮೃತಪಟ್ಟ ವ್ಯಕ್ತಿಯ ವಿಚಾರವನ್ನಾಗಿರ್ಬೋದು, ಅವರ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ಪಿಜಿಯಲ್ಲಿರುವಂತಹ ವೆಂಕಟೇಶ್ ಹಾಗೂ ಇನ್ನೂ ಇಬ್ಬರು ವಿಶಾಲ್ ಎನ್ನುವಂಥವ್ರು ಸೇರಿ ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೂ ವೆಂಕಟೇಶ್ ಎಂಬುವರು ಅರ್ಧದಷ್ಟು ಈಗಾಗಲೇ ಸುಟ್ಟು ಕರಕಲಾಗಿ ಒಂದು ವಿಪರೀತ ಸಾವು ಬದುಕಿನ ಮಧ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಉಳಿದಿರುವವರು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎನ್ನುವಂಥ ವ್ಯಕ್ತಿ ಸ್ಥಳದಲ್ಲೇ ಬೆಂಕಿಯ ಕೆನ್ನಾಲಿಗೆ ಸಿಕ್ಕಿ ಸಿಲಿಂಡರ್ ಸ್ಫೋಟದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನನ್ನು ಕೂಡ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸವನ್ನು, ಮೃತದೇಹವನ್ನು ರವಾನಿಸುವಂಥ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಕುಂದಲಹಳ್ಳಿಯ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ 7 ಹಿಲ್ಸ್ ಬಾಯ್ಸ್ ಪಿಜಿಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತಾ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಪಿಜಿಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಅರವಿಂದ್ ಎನ್ನುವಂತ ವ್ಯಕ್ತಿ ಸುಟ್ಟು ಕರಕಲಾಗಿ ಸ್ಥಳದಲ್ಲೇ ಮೃತಪಡ್ತಾನೆ ಅಂತ ಹೇಳ್ಬೋದು. ನಾನೀಗ ಸದ್ಯ ಘಟನಾ ಸ್ಥಳದಲ್ಲಿ ಇದ್ದೀನಿ, ಅದನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೀನಿ. ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಡಿಗೆ ಕೋಣೆ ಏನಿರುತ್ತೆ, ಅಡಿಗೆ ಕೋಣೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಆ ಒಂದು ಸ್ಥಳಕ್ಕೆ ಅರವಿಂದ್ ಎನ್ನುವಂತ ಯುವಕ ಬರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಆತ ಬಂದಿರುವಂತಹ ಒಂದು ಸ್ಥಳದಲ್ಲೇ ಬಂದಂತ ಸಮಯದಲ್ಲೇ ಸಿಲಿಂಡರ್ ಸ್ಫೋಟಗೊಂಡು, ಅಂದ್ರೆ ಅಡಿಗೆ ಕೋಣೆಯಲ್ಲಿ ಸುಮಾರು 3 ಸಿಲಿಂಡರ್ಗಳಿರ್ತವೆ. ಅದರಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಸಂಪೂರ್ಣ ಒಂದು ಅಡಿಗೆ ಕೋಣೆ ಬ್ಲಾಸ್ಟ್ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅರವಿಂದ್ ಅನ್ನುವಂತಹ ಯುವಕ ಸುಟ್ಟು ಕರಕಲಾಗಿರ್ತಾನೆ ಅಂತಾನೆ ಹೇಳ್ಬೋದು. ವೆಂಕಟೇಶ್ ಹಾಗೂ ವಿಶಾಲ್ ಹಾಗೂ ಇನ್ನೋರ್ವ ಯುವಕ, ಅನ್ಯ ರಾಜ್ಯದ ಯುವಕರು ಈ ಪಿಜಿಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಮತ್ತೆ ಈ ಪಿಜಿಯಲ್ಲಿರುವಂತಹ ಯುವಕರನ್ನು ಕೂಡ ಈಗಾಗಲೇ ಎಲ್ಲ ಹೊರಗಡೆ ಕಳಿಸಿ ಅವರಿಗೆ ಬೇರೆ ವ್ಯವಸ್ಥೆಯನ್ನ ಈಗಾಗಲೇ ಪಿಜಿಯ ಮಾಲೀಕರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಘಟನಾ ಸ್ಥಳಕ್ಕೆ HAL ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲ ಒಂದು ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಿಜಿಯಲ್ಲಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನುವಂಥದ್ದು ಮತ್ತೆ ಮೃತಪಟ್ಟ ವ್ಯಕ್ತಿಯ ವಿಚಾರವನ್ನಾಗಿರ್ಬೋದು, ಅವರ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ಪಿಜಿಯಲ್ಲಿರುವಂತಹ ವೆಂಕಟೇಶ್ ಹಾಗೂ ಇನ್ನೂ ಇಬ್ಬರು ವಿಶಾಲ್ ಎನ್ನುವಂಥವ್ರು ಸೇರಿ ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೂ ವೆಂಕಟೇಶ್ ಎಂಬುವರು ಅರ್ಧದಷ್ಟು ಈಗಾಗಲೇ ಸುಟ್ಟು ಕರಕಲಾಗಿ ಒಂದು ವಿಪರೀತ ಸಾವು ಬದುಕಿನ ಮಧ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಉಳಿದಿರುವವರು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎನ್ನುವಂಥ ವ್ಯಕ್ತಿ ಸ್ಥಳದಲ್ಲೇ ಬೆಂಕಿಯ ಕೆನ್ನಾಲಿಗೆ ಸಿಕ್ಕಿ ಸಿಲಿಂಡರ್ ಸ್ಫೋಟದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನನ್ನು ಕೂಡ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸವನ್ನು, ಮೃತದೇಹವನ್ನು ರವಾನಿಸುವಂಥ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಕುಂದಲಹಳ್ಳಿಯ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ 7 ಹಿಲ್ಸ್ ಬಾಯ್ಸ್ ಪಿಜಿಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತಾ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಪಿಜಿಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಅರವಿಂದ್ ಎನ್ನುವಂತ ವ್ಯಕ್ತಿ ಸುಟ್ಟು ಕರಕಲಾಗಿ ಸ್ಥಳದಲ್ಲೇ ಮೃತಪಡ್ತಾನೆ ಅಂತ ಹೇಳ್ಬೋದು. ನಾನೀಗ ಸದ್ಯ ಘಟನಾ ಸ್ಥಳದಲ್ಲಿ ಇದ್ದೀನಿ, ಅದನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೀನಿ. ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಡಿಗೆ ಕೋಣೆ ಏನಿರುತ್ತೆ, ಅಡಿಗೆ ಕೋಣೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಆ ಒಂದು ಸ್ಥಳಕ್ಕೆ ಅರವಿಂದ್ ಎನ್ನುವಂತ ಯುವಕ ಬರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಆತ ಬಂದಿರುವಂತಹ ಒಂದು ಸ್ಥಳದಲ್ಲೇ ಬಂದಂತ ಸಮಯದಲ್ಲೇ ಸಿಲಿಂಡರ್ ಸ್ಫೋಟಗೊಂಡು, ಅಂದ್ರೆ ಅಡಿಗೆ ಕೋಣೆಯಲ್ಲಿ ಸುಮಾರು 3 ಸಿಲಿಂಡರ್ಗಳಿರ್ತವೆ. ಅದರಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಸಂಪೂರ್ಣ ಒಂದು ಅಡಿಗೆ ಕೋಣೆ ಬ್ಲಾಸ್ಟ್ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅರವಿಂದ್ ಅನ್ನುವಂತಹ ಯುವಕ ಸುಟ್ಟು ಕರಕಲಾಗಿರ್ತಾನೆ ಅಂತಾನೆ ಹೇಳ್ಬೋದು. ವೆಂಕಟೇಶ್ ಹಾಗೂ ವಿಶಾಲ್ ಹಾಗೂ ಇನ್ನೋರ್ವ ಯುವಕ, ಅನ್ಯ ರಾಜ್ಯದ ಯುವಕರು ಈ ಪಿಜಿಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಮತ್ತೆ ಈ ಪಿಜಿಯಲ್ಲಿರುವಂತಹ ಯುವಕರನ್ನು ಕೂಡ ಈಗಾಗಲೇ ಎಲ್ಲ ಹೊರಗಡೆ ಕಳಿಸಿ ಅವರಿಗೆ ಬೇರೆ ವ್ಯವಸ್ಥೆಯನ್ನ ಈಗಾಗಲೇ ಪಿಜಿಯ ಮಾಲೀಕರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಘಟನಾ ಸ್ಥಳಕ್ಕೆ HAL ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲ ಒಂದು ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಿಜಿಯಲ್ಲಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನುವಂಥದ್ದು ಮತ್ತೆ ಮೃತಪಟ್ಟ ವ್ಯಕ್ತಿಯ ವಿಚಾರವನ್ನಾಗಿರ್ಬೋದು, ಅವರ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ಪಿಜಿಯಲ್ಲಿರುವಂತಹ ವೆಂಕಟೇಶ್ ಹಾಗೂ ಇನ್ನೂ ಇಬ್ಬರು ವಿಶಾಲ್ ಎನ್ನುವಂಥವ್ರು ಸೇರಿ ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೂ ವೆಂಕಟೇಶ್ ಎಂಬುವರು ಅರ್ಧದಷ್ಟು ಈಗಾಗಲೇ ಸುಟ್ಟು ಕರಕಲಾಗಿ ಒಂದು ವಿಪರೀತ ಸಾವು ಬದುಕಿನ ಮಧ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಉಳಿದಿರುವವರು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎನ್ನುವಂಥ ವ್ಯಕ್ತಿ ಸ್ಥಳದಲ್ಲೇ ಬೆಂಕಿಯ ಕೆನ್ನಾಲಿಗೆ ಸಿಕ್ಕಿ ಸಿಲಿಂಡರ್ ಸ್ಫೋಟದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನನ್ನು ಕೂಡ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸವನ್ನು, ಮೃತದೇಹವನ್ನು ರವಾನಿಸುವಂಥ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.